ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬೇಗ ಎದ್ದು ನೆಲ ಎಲ್ಲ ಒರೆಸಿ ಎಲ್ಲ ಒಬ್ಬಟ್ಟು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಾಗಲೇ ಇವಳು ಎದ್ಬಿಟ್ಲು. ಇನ್ನೂ ಸ್ವಲ್ಪ ಕತ್ಲೆ ಇದ್ದಿದ್ದ ಕಾರಣ ವೀಡಿಯೋ ಸರಿಯಾಗಿ ಮಾಡ್ಕೊಳಕ್ಕೆ ಕಾಣಿಸ್ತಾ ಇರಲಿಲ್ಲ. ನನಗೆ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡೆ. ಒಂದು ಕಡೆ ಬಿಸಿನೀರಿಟ್ಟು ಇನ್ನೊಂದು ಕಡೆ ಸಾರು ಮಾಡೋದಕ್ಕೆ ಕಾಳು ಬೇಯೋಕರ ಅಂತ ಕುಕ್ಕರಲ್ಲಿ ನೀರಿಟ್ಟು ಪಾಪುಗೆ ಅಂತ ಹಾಲು ಕಾಯಿಸ್ಕೊಟ್ಟು ಮತ್ತು ನಮಗೂ ಟೀನ ಇಟ್ಕೊಂಡೆ. ಆಮೇಲೆ ಅಂದರೆ ಬೇಗ ಎದ್ದು ಎಲ್ಲ ಮಾಡಿಬಿಡ್ತಿದ್ದೆ, ಬೇಗನೆ ಕೆಲಸ ಆಗ್ತಿತ್ತು. ಈ ಸಲ ಯಾಕೋ ಲೇಟಾಗೋಯಿತು. ಇವಾಗ ಖಾರ ಎಲ್ಲ ರುಬ್ಕೊಂಡು ಒಬ್ಬಟ್ಟಿಗೆಲ್ಲ ಕಾಯೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಇವಾಗ ಸಾರಿಗೆ ಹಾಕ್ತಾಯಿದ್ದೀನಿ. ಒಂದು ಕಡೆ ಹೂರಣ ಉರಿತಾಯಿದ್ದೀನಿ. ಒಬ್ಬಟ್ಟು ನಿಂತ್ಕೊಂಡು ಒಬ್ಬಟ್ಟು ತೊಟ್ಟಕ್ಕಾಗಲ್ಲ ಅಂತ ಗ್ಯಾಸ್ನ ಕೆಳಗಡೆನೇ ಇಟ್ಕೊಂಬಿಟ್ಟೆ. ಅದರಲ್ಲಿ ಇವಳು ಬೇರೆ ಪಾಪು ಬೇರೆ ಕಾಟ. ಆದ್ರೂ ಒಳಗಡೆ ಬಿಟ್ಕೊತಿರಲಿಲ್ಲ. ಹಂಗಾದ್ರೂ ನಿಲ್ತಾ ಇರಲಿಲ್ಲ. ಆಚೆ 50 ಸಲ ಒಳಗೆ ಬರ್ತಾಯಿತ್ತು. ನನಗೆ ಕ್ಯಾರೆಟ್ ಕೊಡು, ನನಗೆ ಸೌತೆಕಾಯಿ ಕೊಡು, ನಾನು ಕುಯ್ಕೊಂಡು ತಿಂತೀನಿ ಅಂತ ತಗೊಂಡು ಹೋಗ್ತಾಯಿತ್ತು. ಅವ್ರ ಕಾಟ ತಡೆಯೋಕ್ಕೆ ಆಗಲ್ಲ. ಕೊನೆಗೆ ಇಸ್ಕೊಂಡು ಸೌತೆಕಾಯಿ ಕಳಿಸ್ದೆ ಆಚೆ. ಸಾರು ಒಗ್ಗರಣೆಗೆ ಆಗ್ತಾಯಿತ್ತು. ಮೇನ್ ಒಬ್ಬಟ್ಟು ತೊಟ್ಕೊಡ್ಬೇಕು, ಪೂಜೆ ರೆಡಿ ಮಾಡ್ತಾಯಿದ್ರು. ತೊಟ್ಕೊಡೋಣ ಅಂತ ಬೇಗ ಎಲ್ಲ ಇದು ಮಾಡಿದೆ, ಹುರಿದೆ. ಇವಾಗ ತೊಟ್ಟಿ ಕೊಡಬೇಕು. ಊಟಕ್ಕೆ ಬಿಸಿ ಒಂದೆರಡು ತೊಟ್ಟಿ ಎತ್ತಿಟ್ಟು ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಸಾಯಂಕಾಲ ತೊಳ್ಕೊಂಡ್ರೆ ಆಗುತ್ತೆ ಅಂತ ಒಂದೆರಡು ಮಾತ್ರ ತೊಡ್ತೀನಿ ಅಷ್ಟೇ, ತಿಂಡಿಗಾಗೋಷ್ಟು. ಇವತ್ತು ಗೌರಿ ಹಬ್ಬ ಅಲ್ವಾ, ತವ್ರ ಮನೆಯಿಂದ ಬಾಗಿನ ಬರುತ್ತೆ. ನಮ್ಮಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಬರ್ತಾಯಿದ್ರು. ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಮಾಡೋಣ, ಎಲ್ಲ ಕೆಲಸ ಮುಗಿಸೋಣ, ಬಂದಾಗ ಬಿಸಿ ಒಬ್ಬಟ್ಟು ತೊಟ್ಟಿ ಕೊಡೋಣ ಅಂತ ಮಾಡ್ತಾಯಿದ್ದೆ. ಅಮ್ಮ ಬೇರೆ ಪಾಪನೂ ಊರಿಗೆ ಕಳಿಸು ಅಂತು. ಅದಕ್ಕೆ ಅವಳಿಗೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಬೇಕು ಅಂತ ಬೇಗನೆ ಮಾಡಿದೆ. ಆದರೂ ಅವಳು ಮಾಡೋದು ಬೇಗ ಬಿಡಲೇ ಇಲ್ಲ. ಅದು ಬೇಕು ಇದು ಬೇಕು ಅಂತ ಎಲ್ಲ ಎಸ್ತಾಡ್ಕೊಂಡು ಮನೆ ತುಂಬ ಇಟ್ಟಾಡ್ತಾಳೆ. ಅವಳು ಮಾಡೋದನ್ನ ಎತ್ತಿಕ್ಕೋ ಅಷ್ಟರೊಳಗೆ ಸಾಕಾಗುತ್ತೆ. ನೋಡಿ ನೀವೇ, ಅವಳ ಕಾಟ ತಡೆಯೋಕೆ ಆಗಲ್ಲ, ಅಷ್ಟು ಚೇಷ್ಟೆ ಮಾಡ್ತಾಳೆ. ಮತ್ತು ಹೆಸರುಬೇಳೆ ಮಾಡೋಣ ಅಂತ ಅಂದರೆ ಮಾಮೂಲಿ ಥರಗಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಒಗ್ಗರಣೆ ಕೊಟ್ಟು ಅಂತ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆಚ್ಕೊಂಡು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಲಿ ಹುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕಿ ಮಾಡೋಣ ಅಂತ ಈ ಸಲ ಮಾಡಿದ್ದೆ. ಸರಿ ಆಯಿತು ಅದು ಎಲ್ಲ ಆಯಿತು. ಸಾಂಬಾರು ಆಗಿತ್ತು, ಅನ್ನನೂ ಆಗಿತ್ತು. ಒಂದೆರಡು ಒಬ್ಬಟ್ಟು ತೊಟ್ಬಿಡೋಣ ಅಂತ ಒಂದೆರಡು ಒಬ್ಬಟ್ಟು ತೊಟ್ಟು ಎತ್ತಿ. ಸ್ವಲ್ಪ ಹೂರಣ ಬೇರೆ ಯಾಕೋ ಸ್ವಲ್ಪ ತೆಳ್ಳಗಾಗ್ಬಿಡ್ತು. ಅದರಿಂದ ಸ್ವಲ್ಪ ತೊಟ್ಟೋಕ್ಕೆ ಕಷ್ಟ ಆಗ್ತಿತ್ತು. ಆದರೂ ಟ್ರೈ ಮಾಡಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೂರಣ ಇವಾಗ ಮಾತ್ರ ತಕ್ಕೊಂಡು ಮಿಕ್ಕಿದ್ದೆಲ್ಲ ಫ್ರಿಜ್ನಲ್ಲಿಟ್ಟೆ, ಸ್ವಲ್ಪ ಡ್ರೈ ಆಗಲಿ ಅಂತ. ಮತ್ತು ಇವುಗಳು ಅಷ್ಟರಲ್ಲಿ ನಾನು ಮನೆಗೆ ಹೋಗಬೇಕು ಅಂದು ಸ್ನಾನ ಎಲ್ಲ ಮಾಡಿಸಿದ್ದೆ. ಇನ್ನು ಒಣಗೇನು ಇಕ್ಕಿರಲಿಲ್ಲ. ಡ್ರೆಸ್ ಇಕ್ಬಿಟ್ಟು ಮಲಗಿಸ್ದೆ. ಮತ್ತು ಆಮೇಲೆ ಅವಳು ಮಲಗಿಸ್ಬಿಟ್ಟು ಸ್ವಲ್ಪ ಏನೋ ಬರೆಯೋದಿತ್ತು, ಬರಿತಾಯಿದ್ದೆ. ಏನು ಬರೀತಿದ್ದೆ ನಾನು ಏನಂತ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಹೇಳ್ತೀನಿ. ಬರೆಯೋದಿತ್ತು, ಸ್ವಲ್ಪ ಬರೆದೆ ಕೂತ್ಕೊಂಡು ಎಲ್ಲ ಮುಗಿಸ್ಕೊಂಡೆ. ಅವಳು ಮಲಗಿದ ಮೇಲೆ ನಾನು ಬರೆಯೋಕ್ಕಾಗೋದು. ಅವಳು ಎದ್ದಾಗ ನಾನು ಬರೆಯೋಕ್ಕೆ ಹೋದರೆ ಪೆನ್ನೆಲ್ಲ ಕಿತ್ಕೋತಾಳೆ. ತುಂಬ ಎಲ್ಲ ಬರೆದ್ಬಿಡ್ತಾಳೆ ಕೂತ್ಕೊಂಡು. ನನಗೇನು ಬರೆಯೋಕ್ಕೂ ಆಗೋಲ್ಲ, ಏನು ನೋಡೋಕ್ಕೂ ಆಗೋಲ್ಲ, ಹಂಗೆ ಮಾಡಿಬಿಡ್ತಾಳೆ. ನನಗೆ ಫ್ರೀ ಟೈಮಲ್ಲೆಲ್ಲ ಕೂತಿದ್ದು ಸ್ವಲ್ಪ ಬೇಜಾರಾಗ್ತಿರುತ್ತೆ. ಏನಾದರೂ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಅದರಿಂದ ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ಅದಾದಮೇಲೆ ಅಪ್ಪನ ಜೊತೆ ಪಾಪನೂ ಊರಿಗೆ ಹೋದ್ಲು. ಸ್ವಲ್ಪ ಬೇಜಾರಾಗ್ತಿತ್ತು, ಸುಮ್ಮನೆ ಕೂತಿದ್ದೆ. ಅದಾದಮೇಲೆ ಯಾಕೋ ಮಳೆ ಬರೋ ಥರ ಆಗಿತ್ತು. ಕಸ ಎಲ್ಲ ಹೊಡೆದ್ಬಿಡೋಣ ಆಚೆದು, ಇಲ್ಲ ಅಂದರೆ ಮಳೆ ಬಂದರೆ ಸ್ವಲ್ಪ ಕಸ ಎಲ್ಲ ಗುಡ್ಸೋಕ್ಕೆ ನೀಟಾಗಿ ಆಗೋಲ್ಲ, ಎಲ್ಲ ಕಚ್ಕೊಂಡ್ಬಿಡುತ್ತೆ. ಗುಡಿಸಿದ್ರೂ ನೀಟಾಗಿ ಕಾಣಿಸಲ್ಲ. ಅದಕ್ಕೆ ಸ್ವಲ್ಪ ಕಸ ಹೊಡೆದ್ಬಿಡೋಣ ಅಂತೇಳಿ ಎಲ್ಲ ಗುಡಿಸ್ತಿದ್ದೆ. ಕಸನ ಗುಡಿಸಿ ಸ್ವಲ್ಪ ನಮ್ಮನೆ ಪಕ್ಕದವ್ರು ಆಂಟಿ ಕುಂಕುಮ ಕರೆದಿದ್ರು. ಸೊ ಮುಖ ತೊಳ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಕುಂಕುಮ ಇಟ್ಕೊಂಡು ಬರೋಣ ಅಂತ ಹೇಳಿ ಮುಖ ತೊಳ್ಕೊಂಡೆ. ಮತ್ತು ಮನೆಯಿಂದ ಬಾಗಿನ ಬಂದಿತ್ತಲ್ಲ, ಪೂಜೆ ಮಾಡಿರಲಿಲ್ಲ, ಇನ್ನು ದೇವ್ರ ಮನೆಯಲ್ಲೇ ಇತ್ತು. ಅದ್ರಲ್ಲಿ ಬಳೆ ಇತ್ತು, ಬಳೆನಾದರೂ ಹಾಕೊಳ್ಳೋಣ ಕೈಗೆ ಅಂತ ತಗೊಂಡೆ ಕೈಗೆ. ಅಂದರೆ ತವ್ರ ಮನೆಯಿಂದ ಬಾಗಿನ ಬಂದರೆ ಹೆಣ್ಮಕ್ಳಿಗೆ ಎಷ್ಟೋ ಖುಷಿ ಅಲ್ವಾ. ಸೊ ಅದಕ್ಕಾಗಿ ಬಳೆನಾದರೂ ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ ತಗೊಂಡು. ನೋಡಿ, ಈ ಥರ ಇತ್ತು ಬಳೆ, ಚೆನ್ನಾಗಿ ಕಾಣಿಸ್ತಿತ್ತು, ನನಗೆ ಇಷ್ಟ ಆಯಿತು. ಆಮೇಲೆ ಸ್ವಲ್ಪ ಮುಖ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ತಲೆ ಬಾಚ್ಕೊಂಬಿಟ್ಟು ತಲೆ ಹಂಗೆ ಕಟ್ಕೊಂಡಿದ್ದೆ, ಆರಿರಲಿಲ್ಲ.
ಸೊ ಆರ್ಕಂಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೊದ್ರುಕೊಂಡು ಮತ್ತೆ ತಲೆ ಬಾಚ್ಕೊಂಡು ಹೋಗಿ ಅವ್ರ ಮನೇಲಿ ಕುಂಕುಮ ಇಟ್ಕೊಂಬಂದು ಮತ್ತು ಇನ್ನೂ ಒಬ್ಬಿಟ್ಟಿತ್ತಲ್ಲ ಯಾರೂ ಇರಲಿಲ್ಲ, ಪಾಪನೂ ಇರಲಿಲ್ಲ, ಬೇಗ ಅಷ್ಟೊಂದು ತೊಟ್ಟಿಟ್ಬಿಡೋಣ ಅಂತೇಳಿ ಎಲ್ಲ ಫುಲ್ ತೊಟ್ಟಿ ಮಾಡಿದೆ. ಮತ್ತು ಫ್ರೆಂಡ್ಸ್, ನನಗೆ ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕೆ ಗೊತ್ತಿಲ್ಲ. ಚೆನ್ನಾಗಿರಲ್ಲ ಅಂತೇಳಿ ಯಾರು ವೀಡಿಯೋ ನೋಡ್ದಲೇ ಇರಬೇಡಿ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮುಂದೆ ಎಲ್ಲ ವೀಡಿಯೋಸು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ವಲ್ಪ ಮಾಡೋಕ್ಕೆ ಬರ್ತಿಲ್ಲ, ಸ್ವಲ್ಪ ಆಮೇಲೆ ಮಾಡ್ತೀನಿ. ಇವಾಗ ಮಾಡೋಕ್ಕೆ ಬರ್ತಿಲ್ಲ ಅಷ್ಟೇ, ಆಮೇಲೆ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆಮೇಲೆ ಹೂರ್ಣ ಎಲ್ಲ ಇತ್ತು, ಸ್ವಲ್ಪ ಈಗ ಡ್ರೈ ಆಗಿತ್ತು, ಅದಕ್ಕೆ ಒಂದೆರಡು ತೊಟ್ಟಿ ಇಟ್ಬಿಡೋಣ ಅಂಥೇಳಿ ಒಬ್ಬಟ್ಟೆಲ್ಲ ಫುಲ್ ತೊಟ್ಟಿ ಎತ್ತಿಟ್ಟೆ. ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಯಾವುದಾದ್ರೂ ಮೇಕಪ್ ಆರ್ಡರ್ಸ್ ಇದ್ದರೆ ಕಮೆಂಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್, ಬಂದು ಮಾಡಿಕೊಡ್ತೀನಿ ಎಲ್ಲಿದ್ರೂ. ಇದಿಷ್ಟು ನನ್ನ ಗೌರಿ ಹಬ್ಬದ ವ್ಲಾಗ್ ಆಗಿತ್ತು. ಇದು ನನ್ನ ಸೆಕೆಂಡ್ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.